Hello, good morning. Welcome back to my YouTube channel. ತುಂಬ ಜನ ನಂದು ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಸೊ ಅದಕ್ಕೆ ಫುಲ್ ಇನ್ಸ್ಪೈರ್ ಆಗಿಬಿಟ್ಟು ಐ ಆಮ್ ಟ್ರೈಂಗ್ ಟು ಗಿವ್ ಇಟ್ ಅ ಟ್ರೈ. ಒಂದು ವಾರಕ್ಕಷ್ಟು ನೋಡೋಣ ಹೌ ಫಾರ್ ಐ ಕ್ಯಾನ್ ಡೂ ಇಟ್ ಅಂತ. ಬಿಕಾಸ್ ಟ್ರಸ್ಟ್ ಮೀ ಇಟ್ಸ್ ನಾಟ್ ಈಸಿ. ರೆಕಾರ್ಡ್ ಮಾಡಿಬಿಡ್ಬೋದು, ಅದನ್ನು ಎಡಿಟ್ ಮಾಡಿ ಸೊ ಪ್ರೆಸೆಂಟಬಲ್ ಆಗಿ ಮಾಡಬೇಕಲ್ಲ, ಅದೆಲ್ಲ ಮಾಡೋದಕ್ಕೆ ಇಟ್ ಇಸ್ ರಿಯಲಿ ಟೈಮ್ ಕನ್ಸ್ಯೂಮಿಂಗ್. ಬಟ್ ಐ ಟ್ರೈ ಮೈ ಬೆಸ್ಟ್ ಮಾಡೋದಕ್ಕೆ ಒಂದು ವಾರಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಇಟ್ ಈಸ್ ಅ ಪ್ರಿಟಿ ಇವೆಂಟ್ಫುಲ್ ಡೇ ಇವತ್ತು, ವಿಚ್ ಇಸ್ ವೈ ಐ ಆಮ್ ಪ್ಲಾನಿಂಗ್ ಟು ಡೂ ಇಟ್. ನಾನು ಇನ್ನೊಂದು ಸ್ವಲ್ಪ ದಿನಕ್ಕೆ ಇಂಡಿಯಾಗೆ ಹೊರಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಶಾಪಿಂಗ್ ಇವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನೇನು ತಗೋತೀನಿ ಅಂತ ಆನ್ ದ ವೇ ಹಾಗೆ ಹೋಗ್ತಾ ಹೇಳ್ತೀನಿ ಬನ್ನಿ. ಬಟ್ ಆಲ್ಸೋ ನಾನು ಇವಾಗ ರೆಡಿ ಆಗಬೇಕು ಬಿಫೋರ್ ಐ ಲೀವ್. ಇಟ್ಸ್ ಆಲ್ಮೋಸ್ಟ್ 10 ಅನಿಸುತ್ತೆ ಇವಾಗ. ತಿಂಡಿ ಬೇರೆ ತಿಂದಿಲ್ಲ. ಸೊ ಆನ್ ದ ವೇ ಎಲ್ಲಾದರೂ ತಿನ್ಕೊಂಡು ಹಾಗೇನೆ ವಿಲ್ ಸ್ಟಾರ್ಟ್ ವಿತ್ ದ ಡೇ. ಬನ್ನಿ. ಇವಾಗ ರೆಡಿ ಆದೆ, ಇನ್ನೇನು ಟೈಮ್ ಆಗೋಯ್ತು. ಸೊ ಊಟಕ್ಕೆ ಹೋಗೋಣ ಅಂತ ಅಂದೆ ಇವನು. ಊಟ ಮಾಡಿಕೊಂಡು ಲೆಟ್ಸ್ ಸ್ಟಾರ್ಟ್. ನಾನು ಹೆಂಗೆ ರೆಡಿ ಆಗಿದ್ದೀನಿ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಮೈ ಔಟ್ಫಿಟ್. ಐ ಹೋಪ್ ನನಗೆ ಕೋಲ್ಡ್ ಆಗಲ್ಲ, ಬಿಕಾಸ್ ಇವಾಗ 20-ish ಇದೆ ಟೆಂಪ್ರೇಚರ್, ಬಟ್ ಇಟ್ ಇಸ್ ಸ್ಟಿಲ್ ಕೋಲ್ಡ್ ಔಟ್ ದೇರ್. ಸೊ ಒಂದು ಜಾಕೆಟ್ ಇಟ್ಕೊಂಡಿರ್ತೀನಿ. ಮಧ್ಯಾಹ್ನದ ಮೇಲೆ ಸ್ವಲ್ಪ 23 ಹಂಗಿದೆ. ಹೊರಡೋಣ ಬನ್ನಿ. ಜಾಕೆಟ್ ಚೆಕ್ ತೆಗೀರಿ. ಬನ್ನಿ ಹೊರಡೋಣ. ಏನು ಮಿಸ್ಟರ್ ತೇಜಸ್, ಹೌಸ್ ದ ಡೇ ಗೋಯಿಂಗ್? ಗುಡ್ ಸೋ ಫಾರ್. ಹಸ್ವಾಗಿದೆ, ಫೀಲಿಂಗ್ ಫಾರ್ ಸಮ್ಮರ್. ಅದಕ್ಕೆ ಹಿಂಗಾಡ್ತಾ ಇರೋದ ನೀವು ನನ್ನ ಆಚೆ ಕಡೆ ಲಾಕ್ ಮಾಡ್ಬಿಟ್ಟು? ಟೇಸ್ಟ್ ಆಫ್ ಯುವರ್ ಓನ್ ಮೆಡಿಸಿನ್. ಇಟ್ ಈಸ್ ಕೈಂಡ್ ಆಫ್ ಲೈಕ್ ಅ ಬ್ಯೂಟಿಫುಲ್ ಡೇ, ಬಟ್ ಸ್ವಲ್ಪ ಕ್ಲೌಡಿ ಇದೆ. ಲೆಟ್ಸ್ ಹೋಪ್ ಮಳೆ ಬರ್ದಲೇ ಇರಲಿ ಅಂತ. ಸೊ ಇವಾಗ ನಮ್ಮ ಪ್ಲಾನ್ ಏನು ಮಿಸ್ಟರ್ ತೇಜಸ್? ವೇರ್ ವಿ ಗೋಯಿಂಗ್ ಫಸ್ಟ್? ಕಾಸ್ಕೋಗೆ ಹೋಗಿ ಒಂದು ಸ್ವಲ್ಪ ಶಾಪ್ ಮಾಡಿ ಇಂಡಿಯಾ ಟ್ರಿಪ್ಗೆ. ಅಲ್ಲಿಂದ ಒಂದು 15 ಮಿನಿಟ್ ಡ್ರೈವ್. ಅಲ್ಲ, ಊಟ ಮಾಡಲ್ವಾ ಫಸ್ಟ್? ಊಟ ಆಮೇಲೆ ಮಾಡೋಣ. ಹಶ್ವಾಗ್ತದೆ. ಸರಿ, ಕಾಸ್ಕೋ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ. ಊಟ ಮುಗಿಸ್ಕೊಂಡು ಏನು ಮಾಡೋದು? ಕಾಸ್ಕೋಲ್ ಅಷ್ಟು ಬೇಗ ಆಗುತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಹಂಗಂದ್ರೆ ಕಾಸ್ಕೋ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇನ್ನೇನು ಮುಂದಕ್ಕೆ ಅಂತ ಲೆಟ್ಸ್ ಫಿಗರ್ ಔಟ್. ನಮ್ಮ ಮನೆಯಿಂದ ಕಾಸ್ಕೋ ಇಟ್ಸ್ ಹಾರ್ಡ್ಲಿ ಲೈಕ್ 10 ಮಿನಿಟ್ಸು ಇಲ್ಲ. ಏನು ತೊಗೊಳ್ಬೇಕು ಕಾಸ್ಕೋನಲ್ಲಿ ಅಂದರೆ ಫಾರ್ ಇಂಡಿಯಾ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ. ನಮ್ಮಮ್ಮ ಒಂದು ಸ್ಪೆಸಿಫಿಕ್ ಚಾಕ್ಲೇಟ್ ಹೇಳಿದ್ದಾರೆ ಅವ್ರಿಗೆ ಯಾವ್ದು ಬೇಕು ಅಂತ, ಅದನ್ನು ತೊಗೊಬೇಕು. ಆಮೇಲೆ ಇನ್ನೇನು ನನಗೇನಾದರೂ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡಬೇಕು. ಇವನು ತಗೋತಾನೆ. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಹೋಗೋದೇ ಇದರ್ ಎಲೆಕ್ಟ್ರಾನಿಕ್ ಸೆಕ್ಷನ್, ಇಲ್ಲ ಅಂದರೆ ಬಟ್ಟೆಗಳು. ಏನ್ ಬಟ್ಟೆ ಅಂತ ಆಡ್ತಾ ಇದ್ದೀನಿ. ನನಗೆ ಹೇಳ್ತಾರೆ ನಾನು ಬರೀ ಕಾಸ್ಕೋ ಶಾಪಿಂಗ್ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ ಮಾಡೋದು. ಅಷ್ಟೇ ಯಾರು ಮೊನ್ನೆ ಇದ್ರಲ್ಲೆಲ್ಲ ತಗೊಂಡಿದ್ದು ಔಟ್ಲೆಟ್ ಅಲ್ಲಿ. ನೀವೇ ಅದು ನಂದು ಬರ್ಡೇ ಗಿಫ್ಟ್ ಅಂತ ಕೊಡ್ಸಿದ್ರೆ ಇವತ್ತು ಸಂಡೇ ಅಂತ ಐ ಥಿಂಕ್ ಇಟ್ ಇಸ್ ಕ್ರೌಡೆಡ್. ನೋಡೋಣ, ಬೇಗ ಮುಗಿಸ್ಕೊಂಡು ಊಟ ಮಾಡೋಕೆ ಹೋಗೋಣ. ಅಷ್ಟು ಆಗ್ತಾ ಇದೆ. ಸೊ ಅಷ್ಟೇನು ಚಳಿ ಇಲ್ಲ ಸದ್ಯಕ್ಕೆ. ಲೆಟ್ಸ್ ಹೋಪ್ ಹಿಂಗೆ ಇರುತ್ತೆ ಇವತ್ತು. ನೋಡಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ. ನಿಮ್ಮ ತವ್ರ ಮನೆಯೇ ಇದು. ನಮ್ಮ ತವ್ರ ಮನೆ ಬಿಟ್ರೆ ಇಲ್ಲೇ ಇರ್ತಾನೆ ಯಾವಾಗ 3 ಹೊತ್ತು. ಇಲ್ಲಿ ಕಾರ್ಡ್ ತಗೊಂಡು ಇಲ್ಲಿ ಫಸ್ಟು ಮೆಂಬರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಎಂಟರ್ ಆಗಬೇಕು. ನಿಮಗೆ ಕರೆಕ್ಟಾಗಿ ಫಸ್ಟೇ ಎಲೆಕ್ಟ್ರಾನಿಕ್ ಸೆಕ್ಷನ್ ಇಟ್ಟಿರ್ತಾನೆ. ರಿಸರ್ಕ್ ಆಗೋಗ್ತಾನೆ ಹಾಗೆ ಬಂದ ತಕ್ಷಣ. ಯಾವ ಕಂಪ್ನಿ ಇದು? ಸೌಂಡ್ ಕೋರ್. ಚೆನ್ನಾಗಿದೆಯಾ? ಚೆನ್ನಾಗಿ. ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಸೊ ಅಲ್ಲೊಂದು ಜಾಸ್ತಿ. ನಿಮ್ಮ ಶಾಪಿಂಗು ಯಾರು ಮಾಡಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿಗೆ ಬಂದ್ರೆ ಸಾಕು, ಕ್ರೇಜಿ ಆಗೋಗ್ತಂತೆ ಇದು. ಕಾಸ್ಕೋ ಶಾಪ್ ಮಾಡೋದಂದ್ರೆ ಈ ಕ್ವಾಲಿಟಿ 10 times ಬೆಟರ್ ದನ್ ದ ಒನ್ಸ್ ವಿ ಗೆಟ್ ಇನ್ ದ ಶೋರೂಮ್ ಆರ್ ಇನ್ ದಿ ಮಾಲ್. Just the adulthood talking because it's cheaper. Value for money. ಬಟ್ ಆ ಜೋಕ್ಸ್ ಪಾರ್ಟ್ ಚೆನ್ನಾಗಿರುತ್ತೆ, ನಂಗೂ ಇಷ್ಟನೇ. ಏನಕ್ಕೆ ಮುಂದೆ ಹೋಗ್ತಿದ್ದೀರಾ? ಬನ್ನಿ ನೋಡೋಣ. ನೋಡಿ ತೋರಿಸಿ ಇಲ್ಲಿ. ಇದು ಆ್ಯಕ್ಚುಲಿ ಹೆಣ್ಣದು ಅಂತ ಗೋಡೆ ಅಂಥದ್ದು ಇಲ್ಲವೇ ಇಲ್ಲ. ಎಷ್ಟು ದೊಡ್ಡದಿದೆ ಅಲ್ಲ.
ಬೆಸ್ಟ್ ಪಾರ್ಟ್ ಅಬೌಟ್ ಕಾಸ್ಕೋ. ಹಿಂಗೆ ಟ್ರಯಲ್ಸ್ ಎಲ್ಲ ಇಟ್ಟಿರ್ತಾರೆ ಫುಡ್ಡು. ಏನಿದು ಕಟ್ ಮಾಡಿ ಹಾಕ್ಬೇಕಂತ. ಏನಾಗಿ ಬೇಕಾಗಿರೋದು ಚಾಕ್ಲೇಟ್ ಬಂದ್ಬಿಟ್ಟು ನೋಡಿ ವೆರಿ ಎಸೆನ್ಷಿಯಲ್ ಅವೊಕಾಡೊ ಆಯಿಲ್ ಬೇಕು ನಮಗೆ. ಫೈನ್ ಡೈನ್ ಥರ ತರ್ತಾ ಇದೆ. ಏನಿದೆ ನಾನ್ ವೆಜ್ ಸಜಿಕಿ ಸಾಸ್. ಇಲ್ಲೆಲ್ಲ ಸ್ವಲ್ಪ ರೈಸು ದಾಲು ಅದೆಲ್ಲ ಇಟ್ಟಿರ್ತಾರೆ. ಸ್ವಲ್ಪ ಕ್ಲೋಸರ್ ಟು ಇಂಡಿಯನ್ ಸೆಕ್ಷನ್ ಅಂತ ಅನ್ಸುತ್ತೆ ಇದೆಲ್ಲ. ಬಟ್ ನಾವು ತೊಗೊಳಲ್ಲ ಬಿಕಾಸ್ ಕ್ವಾಂಟಿಟಿ ತುಂಬ ಎಕ್ಸ್ಟ್ರೀಮ್ಲಿ ಜಾಸ್ತಿ ಇರುತ್ತೆ. ಇಬ್ಬರಿಗೇನೆ ಅಷ್ಟು ಖರ್ಚಾಗಲ್ಲ ಅಂತ. ಚಾಕ್ಲೇಟ್ ಸೆಕ್ಷನ್ ಹಾಪ್ಫುಲಿ ಇಲ್ಲೆಲ್ಲಾದರೂ ಸಿಗುತ್ತೆ ಚಾಕ್ಲೇಟ್ಸು. 5 ಇದೆ ಅನಿಸುತ್ತೆ ಟಮ್ಲರಾನ್. 6 ಬೇಕಾ? ಏನು ಮಾಡಲಿ ತೊಗೊಳ್ಳ ಇದು ತುಂಬ ಇಂಜಲ್ಲಿದ್ದೀನಿ. ಹೆಂಗತ್ತಾ ಇದು ಕೋಕೋನಟ್ ಒಳಗಿರುತ್ತೆ, ಚಾಕ್ಲೇಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ತೊಗೊಂಡಿದ್ದೀನಿ. ಮನೇಲೆಲ್ಲ ಟ್ರೈ ಮಾಡ್ಸೋಣ. ಮಕ್ಕಳನ್ನ ಟಾಯ್ ಸ್ಟೋರಲ್ಲಿ ಬಿಡಲ್ವಾ, ಹಾಗೆ ತೇಜಸ್ತು ಇಲ್ಲಿ ಬಂದುಬಿಟ್ರೆ ಕೌಂಟರ್ಸಲ್ಲಿ ಹೋಗಿ ಸ್ಯಾಂಪಲ್ಸ್ ಟ್ರೈ ಮಾಡ್ತಾ ಇರೋದು. ಇಂಪಾರ್ಟೆಂಟ್ಲಿ ನನಗೆ ಫೆರರ್ ರೋಷೆ ಬೇಕಿತ್ತು ಚಾಕ್ಲೇಟು. ತುಂಬ ಸ್ಪೆಸಿಫಿಕ್ಕಾಗಿ ಅದು ಇದೇ ತೊಗೊಬಾ ಅಂತ ಹೇಳಿದ್ರು. ಅದೇನೇ ಸಿಗ್ತಾ ಇಲ್ಲ. ಈಗ ಕೇಳಿದ್ದೀವಿ ಒಬ್ಬರಿಗೆ ಇದೆಯಾ ಅಂತ ಚೆಕ್ ಮಾಡ್ತೀನಿ ಅಂದಿದ್ದಾನೆ. ಹಾಗಿದೆ ಬಿಲ್ಲು ಇಲ್ಲಿ ಎಕ್ಸಿಟಲ್ಲಿ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ ಕರೆಕ್ಟಾಗಿ ತೊಗೊಂಡಿದ್ದೀವಾ ಇಲ್ವಾ ಅಂತ. ರಿಟರ್ನ್ ಮಾಡಿಬಿಟ್ಟೆ ಕೈಯಲ್ಲೆಲ್ಲ ಇಟ್ಕೊಬರ್ತಾ ಇದಷ್ಟು ಎಲ್ಲೋಗಿದ್ದೀರಿ ಅಲ್ಲೇ ನಿಂತ್ಕೊಂಡಿದ್ದೀನಿ ಗುಬೆ ಥರ. ದಿಸ್ ಇಸ್ ದ ಸ್ಮಾಲೆಸ್ಟ್ ಶಾಪಿಂಗ್ ಹಾಲ್ ವಿ ಎವರ್ ಡನ್. ಇಷ್ಟೇ ಐಟಮ್ಸ್ ತೊಗೊಂಡು ಬರ್ತಾ ಇದ್ದೀವಿ. ಆ ಫೆರರ್ ರೋಷೆ ಸಿಗಲಿಲ್ಲ ಇವಾಗ, ಅದಕ್ಕೆ ಬೇರೆ ಸ್ಟೋರು ಟಾರ್ಗೆಟ್ ಅಂತ ಅಲ್ಲಿದೆ, ಅಲ್ಲಿಗೆ ಪಿಕಪ್ಗೆ ಹಾಕಿದ್ದೀವಿ. ಇವಾಗ ಅದು ಬೇರೆ ತೊಗೊಂಡು ಹೋಗಬೇಕು. ಬಟ್ ಅದಕ್ಕೆ ಮುಂಚೆ ಐ ಹ್ಯಾವ್ ಟು ಈಟ್ ಸಮಥಿಂಗ್. ಐ ಆಮ್ ವೆರಿ ಹಂಗ್ರಿ. ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ಥಾಯ್ ಪ್ಲೇಸ್ ಊಟಕ್ಕೆ. ಇಟ್ಸ್ ಕಾಲ್ಡ್ ಇಸ್ರಾನ್ ಥಾಯ್ ಅಂತ. ಇಲ್ಲಿಂದ ಎಷ್ಟು ದೂರ ಇದೆ? ಒಂದು 17 ಮಿನಿಟ್ಸ್ ಇದೆ. ನನಗೆ ಥಾಯ್ ಫೀಲ್ಸ್ ಇದೆ. ಸ್ವಲ್ಪ ತೇಜಸ್ಸಿಗೆ ಇಲ್ಲ, ಆದರೂ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಥಾಯ್ ಸ್ವಲ್ಪ ಸ್ವೀಟಿಶ್ ಇರುತ್ತಲ್ವ, ಅದಕ್ಕೇ ನೂಡಲ್ಸ್ ತೊಗೋತಾ ಇಲ್ಲ ನಾವು. ವಿ ಆಲ್ರೆಡಿ ಡಿಸೈಡೆಡ್ ಮೆನ್ಯೂ ಏನೇನು ತೊಗೋಬೇಕು ಅಂತ. ಬಿಕಾಸ್ ವಿ ಹ್ಯಾವ್ ಟು ಸೆಟಲ್ ಡೌನ್ ಅಲ್ವ ಯಾವ ರೆಸ್ಟೋರೆಂಟ್ ಅಂತ. ಸೊ ರೈಸ್ ಮತ್ತು ಗ್ರೀನ್ ಕರಿ ತೊಗೊಂಡ್ರೆ ಸ್ವಲ್ಪ ಸ್ಪೈಸಿ ಇರುತ್ತೆ. ಗ್ರೀನ್ ಕರಿ ಅಂತ ನಾನೇನು ಅಗ್ರಿ ಮಾಡಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಏನಕ್ಕೆ ಥಾಯ್ ಅಂದಿದ್ದು ಅಂದರೆ ನನಗೆ ಕೋಕೋನಟ್ ಶ್ರಿಂಪ್ ತಿನ್ನೋಕ್ಕೆ ಆಸೆ ಆಗ್ತಾ ಇದೆ. ಇಲ್ ಬಿ ರಿಯಲಿ ಯಮ್. ತಿಂದ್ಕೊಂಡು ಟಾರ್ಗೆಟಲ್ಲಿ ಪಿಕಪ್ ಇದೆ, ಅದನ್ನು ಪಿಕ್ ಮಾಡಿಕೊಂಡು ಆಮೇಲೆ ಇನ್ನೊಂದೇನೋ ಪ್ಲ್ಯಾನ್ ಹೇಳ್ತಾ ಇದ್ದಾನೆ ನೀವು. ಅದೆಲ್ಲ ಆದಮೇಲೆ ನಿಮಗೆ ಹೇಳ್ತೀನಿ ಏನಂತ. ಇಟ್ಸ್ ಟೇಕಿಂಗ್ ಫಾರ್ ಎವರ್ ಹೋಗೋದಕ್ಕೆ. ಟ್ರಾಫಿಕ್ ತುಂಬಾ ಇದೆ. ಸೊ ಅಷ್ಟರಲ್ಲಿ ಒಂದು ಗೇಮ್ ಆಡೋಣ, ಕಾರ್ ಗೇಮ್ ಅಂತ ನನಗೆ ರಿಯಲೈಸ್ ಆಯಿತು. ಸೊ ಟಂಗ್ ಟ್ವಿಸ್ಟರ್ ಆಡೋಣ ಬನ್ನಿ. ಐ ಯು ರೆಡಿ ಫಾರ್ ದ ಗೇಮ್? ಓಕೆ, your tongue twister is I thought of thinking of thanking you. I thought of a thought. Wrong. ಎತ್ಕೊಳ್ತಾನೆ ರಾಂಗ್ ಅದು. ಮತ್ತೆ I thought of thinking of thanking you ನಾ. ಇದರಲ್ಲಿ ಹೇಳಿ. I thought of thinking of thanking you. I thought of thinking of thanking you. I thought of thinking of thanking you. Fast again. I thought of thinking of thanking you. 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 5 times ಹೇಳಿದ್ರಿ. ಫಸ್ಟ್ ಟೈಮೇ ರಾಂಗ್ ಹೇಳಿದ್ರಿ. ನೀವು ಹೇಳಿ ಈಗ. ಏನು? Seashells by the seashore. ಬಚ್ಚು. She sells seashells by the seashore. 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 Seashells ಅಂದಿದ್ದೀರಾ? See, 5 times ಹೇಳಿದ್ರಿ. 5 times wrong ಇದೆ. ಸರ್ ನೀವು ಹೇಳಿ ನೋಡಿ. She sells seashells by the seashore. ಶೀಶೋರ್. ನಿಮಗೆ ಈಸಿಯಾಗಿರೋದು ಕೊಟ್ಟಿದ್ದೀನಿ ನಾನು. ಇಲ್ಲಿದೆ ನೋಡಿ, ಇಸ್ರಾನ್ ಥಾಯ್. ದಿಸ್ ಇಸ್ ದ ಪ್ಲೇಸ್. ಬನ್ನಿ ಬ್ಯಾಟಿಂಗ್ ಮಾಡೋಣ. ಅಷ್ಟು ಬರ್ತಾ ಇದೆ. ನಾನು ಏನಕ್ಕಲ್ಲೇ ಅಷ್ಟು ಟ್ರಾಫಿಕ್ ಇತ್ತು ಅಂದರೆ ಪಾಪ ಯಾವುದೋ ಕ್ರ್ಯಾಶ್ ಆಗಿಬಿಟ್ಟಿತ್ತು. ಇಪ್ಪ ಚೈನ್ ರಿಯಾಕ್ಷನ್ ಥರ 3 ಕಾರ್ಸ್ ಅಲ್ಲೇ ಕ್ರ್ಯಾಶ್ ಆಗಿಬಿಟ್ಟಿತ್ತು. ಸ್ಕ್ಯಾರಿ. ಇವಾಗ ಇಲ್ಲಿ ಬಂದು ಕುತ್ಕೊಂಡ್ವಿ. ಇದೇನೋ ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡಿ. ಸೂಯಿಂಗ್ ಮೆಷಿನ್ ಥರ ಟೇಬಲ್ಗೆ ಹಾಕಿದ್ವಿ. ಒಂದು ಪ್ರಾನ್ಸ್ ಆರ್ಡರ್ ಮಾಡ್ತೀವಿ. ಆಮೇಲೆ ಗ್ರೀನ್ ಕರಿ ಯಾಕೋ ಇಲ್ಲ, ಅದು ಕಸ್ಟಮೈಸ್ ಮಾಡ್ತಾರಾ ಅಂತ ಕೇಳೋಣ. ಬೇರೆ ಕರೀಸ್ ಇದೆ, ರೆಡ್ ಅಥವಾ ಎಲ್ಲೋ. ಸೊ ಇಫ್ ಕಸ್ಟಮೈಸ್ ಗ್ರೀನ್ ಕರಿ ತೊಗೊಳ್ಳೋದು, ಇಲ್ಲದಿದ್ರೆ ಇನ್ನೊಂದು ಯಾವುದೋ ಮಸಾಮನ್ ಅಂತ ಇದೆ ಅದು ತೊಗೊಳ್ಳೋಣ. ಇದನ್ನು ಯಾವ ಇದ್ರಲ್ಲಿ ಗ್ರೀನ್ ಕರಿ ಬೇಡ ಅನ್ನೋ ಗ್ರೀನ್ ಕರಿ ಇಲ್ಲವೇ ಇಲ್ಲ ಇಲ್ಲಿ. ಸೊ ಇನ್ನೊಂದು ಫ್ರೈಡ್ ರೈಸ್ ತೊಗೊಂಡಿದ್ದೀವಿ.
ಆಮೇಲೆ ಜಂಬೋ ಪ್ರಾನ್ಸ್ ತಗೊಂಡಿದ್ದೀವಿ. ಫೈನಲಿ ಜಂಬೋ ಪ್ರಾನ್ಸ್ ಬಂದಿದೆ. ನೋಡೋಕೆ ಹಿಂಗೆ ಎಮ್ಮೆ ಥರ ಇದೆ. ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಬನ್ನಿ. ರೆಡ್ ಕರಿ ಮತ್ತು ರೈಸ್ ಸಪ್ರೇಟಾಗಿ ತೊಗೋಬೇಕಿತ್ತು. ಸ್ಪೈಸ್ ಲೆವೆಲ್ 3 ಔಟ್ ಆಫ್ 3 ಹೇಳಿದ್ರು. ಅವ್ರೇನು ರುಬ್ಬಿಟ್ಟೆಲ್ಲ ಸ್ಪೈಸಿ ಮಾಡಿಲ್ಲ. ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ ಉದುರಿಸ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ. ಹೆಂಗಿರುತ್ತೋ ಗೊತ್ತಿಲ್ಲ ಫ್ರೈ ಮಾಡಿ. ಸೊ ಇವಾಗ ತಿಂದ್ಕೊಂಡು ಹೊರಡ್ತಾ ಇದ್ವಿ. ಆ ಸ್ಪೈಸಿ ಹಂಗೆ ಹೇಳಿದ್ನಲ್ವಾ, ಬಟ್ ಇಟ್ ವಾಸ್ ರಿಯಲಿ ಸ್ಪೈಸಿ. ನಾಲ್ಗೆ ಮೇಲೆ ಇಟ್ಟರೆ ಫುಲ್ ಮೂಗಲೆಲ್ಲ ಸುರಿತಾ ಇದೆ, ಅಷ್ಟು ಸ್ಪೈಸಿ ಇತ್ತು. ಸ್ವಲ್ಪ ಮಿಕ್ತು ಅಂತ ಪಾರ್ಸಲ್ ತೊಗೊಂಡಿದ್ದೀವಿ. ಬನ್ನಿ ಕಾರಲ್ಲಿ ಕುತ್ಕೊಂಡು ಹೇಳ್ತೀನಿ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ. ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ, ನಮ್ಮ ಮನೇಲಿ ರೀಸೆಂಟಾಗಿ ನಾವೊಂದು ಸೋಫಾ ತೊಗೊಂಡ್ವಿ. ಅಂದರೆ 2 ಸೋಫಾಸ್ ತೊಗೊಂಡೆ. ನಾನು ತೊಗೊಂಡೆ, ಇವನು ತೊಗೊಂಡ. ಅಂದರೆ 2 ಶೇಪ್ ಮಾಡೋದಕ್ಕೆ. ನಮ್ಮದು ಲಿವಿಂಗ್ ರೂಮಿಗೆ 2 ಹಿಡಿಸುತ್ತೆ ಸೋಫಾ. ಸೊ ಅದರಲ್ಲಿ ಒಂದು ಸೋಫಾ ನಾನು ತಂದಿದ್ದು ಚೆನ್ನಾಗಿದೆ. ಇವನು ಆರ್ಡರ್ ಮಾಡಿದ್ದು ಈಸ್ ಓನ್ಲಿ ನಾಟ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಸೊ ಅದನ್ನು ಆಲ್ರೆಡಿ ಒಂದ್ಸಲಿ ಎಕ್ಸ್ಚೇಂಜ್ ಮಾಡಿದ್ದೀವಿ ಅಮೆಝಾನಲ್ಲಿ ಆರ್ಡರ್ ಮಾಡಿಬಿಟ್ಟು. ಆದ್ರೂ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಸೊ ಇವಾಗ ಫರ್ನಿಚರ್ ಹಂಟ್ ಮಾಡೋಕ್ಕೆ ಹೋಗಬೇಕು. ಇಲ್ಲೇ 1-2 ಶಾಪ್ಸ್ ಇದೆ. ಆಶ್ಲಿ ಮತ್ತು ಇನ್ನೊಂದು ಯಾವುದು, ಮೇಸೀಸ್ ಫರ್ನಿಚರ್ ಸ್ಟೋರ್. ಮೇಸೀಸು. ಅಲ್ಲೆಲ್ಲನೂ ಒಂದು ರೌಂಡ್ ಹಾಕೋಣ ಅಂತ ಹೇಳ್ತಾ ಇದ್ದಾನೆ. ಸೊ ಲೆಟ್ಸ್ ಗೋ ದೇರ್. ಈ ಆಶ್ಲಿಗೆ ಇವಾಗ ಹೋಗ್ತಾ ಇರೋದು. ಇಲ್ಲಿಗೆ 1 ಲಕ್ಷ ಸಲ ಕರ್ಕೊಂಡ್ಬಂದಿದ್ದಾನೆ. ಇಲ್ಲಿ ಏನು ಚೆನ್ನಾಗಿರಲ್ಲ. ಸುಮ್ಮನೆ ಇಲ್ಲಿ ಕರ್ಕೊಂಡ್ಬಂದಿರ್ತಾನೆ ಅಂತ. ನಾವು ಲಾಸ್ಟ್ ನೋಡಿ ಇಲ್ಲೇ ಎದುರುಗಡೆನೆ ಕೌಚ್. ಫೋರ್ಸ್ಗೆ ಇವಾಗ ಇಲ್ಲಿ ಹೋಗ್ಬೇಕು. ಏನು ಕಲೆಕ್ಷನ್ನೇ ಇರಲ್ಲ. ಸುಮ್ಮನೆ ಹೋಗ್ಬೇಕು ಇವಾಗ. ಇಲ್ಲಾದರೂ ಏನಾದರೂ ಒಂದು ನೋಡ್ತೀರಾ, ಇವತ್ತಾದರೂ ಫಿಕ್ಸ್ ಆಗ್ತೀರಾ? ಏನ ಫಸ್ಟ್ ಆಫ್ ಆಲ್ ಅವಶ್ಯಕತೆ ಇರಲಿಲ್ಲ. ಐ ಲೈಕ್ ದ ಸೋಫಾ ದಟ್ ವಿ ಹ್ಯಾವ್ ಕರೆಂಟ್ಲಿ. ಅದು ಬ್ಯಾಕ್ ಪೇನ್ ಇವಾಗ ಹೋಗ್ಬೇಕು. ಸ್ಟೋರ್ ಹಿಂಗಿದೆ. ಇದ್ಯಾವುದೋ ಒಂದು ಸೋಫಾ ಇಷ್ಟ ಆಯಿತು ತೇಜಸ್ಗೆ. ಬಟ್ ಇದು 6 ಪೀಸಸ್ ಇದೆ. ನಮಗೆ 3 ಸಾಕು ಇವಾಗ ಸೀಟರ್ ಅಲ್ವಾ. 3 ಸೀಟರ್ ಸಾಕು. ಆಸ್ ಎಕ್ಸ್ಪೆಕ್ಟೆಡ್ ಯಾವುದೂ ಇಷ್ಟ ಆಗಿಲ್ಲ ನಮಗೆ. ಇಷ್ಟ ಆಗಿದೆ ಒಂದು, ಇಲ್ಲ ನನಗೊಂಚೂರು ಇಷ್ಟ ಆಗಿಲ್ಲ ಅದು. ಇಲ್ಲ ಕಲರ್ ಮ್ಯಾಚ್ ಆಗ್ತಾ ಇಲ್ಲ, ಇಲ್ಲ ಕುಷನ್ ಚೆನ್ನಾಗಿಲ್ಲ. ನಮ್ಮ ಮನೇಲಿ ಆಲ್ರೆಡಿ ಬಂದಿದೆ ಅಂತ ಹೇಳಿದ್ನಲ್ಲ ನಾನು ತಂದಿದ್ದು. ಆ ಕಲರ್ಗೆ ಇವಾಗ ಮ್ಯಾಚ್ ಮಾಡಬೇಕು ನಾವು ಇನ್ನೊಂದನ್ನ. ಸೊ ಇವಾಗ ಕರೆಂಟ್ಲಿ ತೊಗೊಂಡಿರೋದು ಸೇಮ್ ಕಂಪನಿಯಿಂದ ತೊಗೊಂಡು ಸೆಕೆಂಡ್ ಸೋಫಾ ಇಟ್ಟಿರೋದು. ಸೊ ಎಕ್ಸಾಕ್ಟ್ ಕಲರ್ ಸಿಕ್ಕಿದೆ. ಇವಾಗ ಆ ಕಲರೇ ಹುಡುಕಬೇಕು ಅಂದರೆ ತುಂಬಾ ಕಷ್ಟ. ಅಟ್ಲೀಸ್ಟ್ ಕಲರ್ ಪ್ಯಾಲೆಟ್ ನೋಡಿ ಸ್ವಲ್ಪ ಮ್ಯಾಚ್ ಮಾಡಬೇಕು, ಮಿಕ್ಸ್ ಆ್ಯಂಡ್ ಮ್ಯಾಚ್. ಸೊ ಇನ್ನೊಂದು ಸ್ಟೋರ್ ಹೇಳಿದಾನೆ ಇವಾಗ, ಮೇಸೀಸ್. ಈಗ ಮೇಸೀಸ್ ಇನ್ನೊಂದು ನೆಕ್ಸ್ಟ್ ಸ್ಟಾಪು ಅಣ್ಣಾಸ್ ಹೋಮ್ ಫರ್ನಿಶಿಂಗ್. ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಹೋಟೆಲ್ ಇಲ್ಲಿರುತ್ತೋ. ನನಗಂತೂ ಒಂಚೂರು ಇಂಟ್ರೆಸ್ಟ್ ಇರಲ್ಲ. ಏನು ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. ಸ್ಪೆಷಲಿ ವೆನ್ ವಿ ಆಲ್ರೆಡಿ ಹ್ಯಾವ್ ಅ ಸೋಫಾ ವಿಚ್ ಇಸ್ ಪರ್ಫೆಕ್ಟ್. ಇಷ್ಟು ದೊಡ್ಡದಿದೆ, ಏನೇನೋ ಇದೆ. ಸ್ಟೋರ್ ಲುಕ್ಸ್ ಗುಡ್, ಚೆನ್ನಾಗಿದೆ. ಐ ವಾಂಟ್ ಟು ಗಿವ್ ಇಟ್ ದ್ಯಾಟ್. ಸೊ ನಮ್ಗೆ ಇದಿಷ್ಟ ಆಗ್ತಾ ಇದೆ. ಬಟ್ ನಮ್ಮ ಮನೇಲಿ ಇರೋದು ಆಲ್ಮೋಸ್ಟ್ ಈ ಕಲರ್ದು. ಬಟ್ ಇವಾಗ ದಿಸ್ ಇಸ್ ಲೈಟರ್. ಸೊ ಕೇಳಬೇಕು ಕಸ್ಟಮೈಸ್ ಮಾಡ್ಬೋದಾ ಅಂತ. ಸೊ ಇಲ್ಲಿಷ್ಟು ಫ್ಯಾಬ್ರಿಕ್ಸ್ ಹಾಕಿದ್ದಾರೆ. ಮೇ ಬಿ ಕ್ಯಾನ್ ಕಸ್ಟಮೈಸ್. ಈ ಒಂದು ಸೋಫಾನು ಇಷ್ಟ ಆಯಿತು ನಮಗೆ. ಇಟ್ ಜಸ್ಟ್ ಲುಕ್ಸ್ ಲೈಕ್ ಇಟ್ ಗೋಸ್ ರಿಯಲಿ ವೆಲ್ ವಿತ್ ಅವರ್ ಲಿವಿಂಗ್ ರೂಮ್. ಸೈಡ್ ಟೇಬಲ್ ಹಂಟ್ ಮಾಡ್ತಾ ಇದ್ದೀವಿ ಕೌಚ್ ಹತ್ರ ಇಡೋಕ್ಕೆ. ಸೊ ನನಗೆ ಟೇಕ್ ಓವರ್ ಮಾಡು ಅಂತ ಹೇಳಿದ್ದಾರೆ. ಸೊ ಯಾವ ಥರ ಸೈಡ್ ಟೇಬಲ್ ಬೇಕು? ಬಟ್ ಇಟ್ಸ್ ವೆರಿ ಸ್ಮಾಲ್. ಎಂಡ್ ಟೇಬಲ್ ಅಂದರೆ ಇದಕ್ಕೆ ಅಲ್ವಾ, ಹಿಂಗೆ ಸೋಫಾ ಎಂಡಿಗೆ ಹಿಂಗೆ ಟೇಬಲ್ಸ್ ಹಾಕ್ತೀವಿ. ಸೊ ಇವಾಗ 2 ಸೋಫಾ ಬರುತ್ತಲ್ವಾ. ಸೊ ಅದರದ್ದು ಕಾರ್ನರಿಗೆ ಎಂಥದ್ದು ಹಾಕೋಣ ಅಂತ. ಆಲ್ಸೋ ನಮ್ಮಮ್ಮ ಇದನ್ನು ನೋಡ್ತಾ ಇದ್ರೆ, ಇಲ್ಲಿದೆ ನೋಡಿ ನಿಮ್ಮ ಬುಕ್ ಶೆಲ್ಫು ಎಷ್ಟು ಶೀಕ್ ಆಗಿದೆ ಅಂತ. ಗೊತ್ತಾ, ಆ್ಯಕ್ಚುಲಿ ಪೀಸಸ್ ಚೆನ್ನಾಗಿತ್ತು ಇಲ್ಲಿ ಕಂಪೇರ್ ಟು ಆಶ್ಲಿ. ಬಟ್ ಸ್ವಲ್ಪ ಪ್ರೈಸಿ ಇದೆ. ಬಟ್ ದಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಫರ್ನಿಚರ್ ಕೈಂಡ್ ಆ್ಯಂಡ್ ಎವ್ರಿಥಿಂಗ್. ಒಂದು ಇದೆ, ಬಟ್ ನಮ್ಗೆ ಇಷ್ಟ ಆಗಿ ಸ್ವಲ್ಪ ಕಾಸ್ಟ್ಲಿ, 1200 ಚಿಲ್ಲರೆ. ಬಟ್ ಒಂದು ನಂಗೆ ಚೆನ್ನಾಗಿ ಏನು ಅನಿಸಿದ್ದು ಅಂದರೆ ಎವ್ರಿಥಿಂಗ್ ಮೋಸ್ಟ್ ಆಫ್ ಇಟ್ ಇಸ್ ಕಸ್ಟಮೈಸಬಲ್ ಇಲ್ಲಿ. ಇವಾಗ ಒಂದು ಎಲ್ ಶೇಪ್ ಸೋಫಾ ಇದ್ದರೆ ಅಲ್ಲಿ ಅವ್ರು ಡಿಸ್ಪ್ಲೇ ಹಾಕಿರೋದು, ನಾವು ಅದನ್ನು 2 ಸೋಫಾ ಸೀಟ್ಸ್ ಥರ ಮಾಡ್ಕೋಬೋದು, ಅಲ್ಲ 3 ಸೋಫಾ ಸೀಟ್ಸ್ ಥರ ಮಾಡ್ಕೋಬೋದು ಇನ್ಸ್ಟೆಡ್ ಆಫ್ ಎಲ್ ಶೇಪ್.
ಅದರ ಜೊತೆಗೆ ಬರೀ ಅದೊಂದೇ ಅಲ್ಲ, ಸೀಟ್ಸ್ದು ಫರ್ಮ್ನೆಸ್ಸನ್ನು ನಾವು ಚೂಸ್ ಮಾಡ್ಬೋದು. ಸ್ಟ್ಯಾಂಡರ್ಡ್, ಎಕ್ಸ್ಟ್ರಾ ಫರ್ಮ್ ಅಂತ ಏನೇನೋ ಇದೆ. ಆಮೇಲೆ ನನಗೆ ಪರ್ಸನಲಿ ಇಷ್ಟ ಆಗಿದ್ದು ಏಸ್ಥೆಟಿಕ್ಸ್ ಎಲ್ಲ ಚೆನ್ನಾಗಿ ಕಾಣೋದಕ್ಕೆ ಫ್ಯಾಬ್ರಿಕ್ನು ಚೇಂಜ್ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ಇವಾಗ ಇರೋದು ಒಂಥರ ಕಾಲ್ಡ್ರಾಯ್ ಮೆಟೀರಿಯಲ್ದು ಆಯಿತಾ, ಹಿಂಗೆ ಉದ್ದುದ ಇದೆ, ವಿಚ್ ವಿ ಆರ್ ಪ್ಲಾನಿಂಗ್ ಟು ಕೀಪ್. ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಇವಾಗ ಇನ್ನೊಂದು ತೊಗೋಬೇಕು. ಸೊ ಆದಷ್ಟು ಕ್ಲೋಸರ್ ಟು ದ್ಯಾಟ್ ಫ್ಯಾಬ್ರಿಕ್ ಅಂದರೆ ಹಿಂಗೆ ಲೈನ್ ಥರ ಇರೋದೇನಾದರೂ ನೋಡಬೇಕು. ಸೊ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಇವಾಗ ಮನೆಗೆ ಹೋಗಿ ಅದರದ್ದೊಂದು ಕುಷನ್ ಏನಾದರೂ ತಂದುಬಿಟ್ಟು ಇಲ್ಲಿ ಮ್ಯಾಚ್ ಮಾಡಬೇಕು. ಸೊ ನೋಡೋಣ, ಅದು ಇವತ್ತು ನಾಳೆನೋ ಯಾವಾಗಾದ್ರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫೈನಲಿ ಇನ್ನೊಂದು ಕಡೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಂತ ತೇಜಸ್ಸು, ಐ ಆಮ್ ಡನ್ ಫಾರ್ ದ ಡೇ. ನೋ ಐ ಆಮ್ ಡನ್ ಫಾರ್ ದ ಡೇ, ಐ ಕಾಂಟ್ ಗೋ ಎನಿಮೋರ್. ಜಾಸ್ತಿ ಸ್ಟೋರ್ಸ್ ನೋಡಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಇವಾಗ ಇಲ್ಲೂ ಒಂದು ಪೀಸ್ ಇಷ್ಟ ಆಗಿದೆ. ಸೊ ಇವಾಗ ಬೇಕಾಗಿರೋದು ಬರೀ ಅದೊಂದು ಕಲರ್ ಮ್ಯಾಚ್ ಆಗುತ್ತೆ ಅಂತ ನೋಡೋಕ್ಕೆ ಮನೆಗೆ ಹೋಗಿ ಅದನ್ನ ಕುಷನ್ ತಂದು ನೋಡಬೇಕು. ಅದನ್ನ ಮಾಡೋಣ. ಜಾಸ್ತಿ ಏನು ಇಂಡಿಯಾಗೆ ಶಾಪ್ ಮಾಡಿಲ್ಲ, ಬರೀ ಅಂದರೆ ನಾನು ಚೂರು ಬಟ್ಟೆ ತೊಗೊಂಡೆ ಕಾಸ್ಕೋನಲ್ಲಿ ಆ್ಯಂಡ್ ಚಾಕ್ಲೇಟ್ಸ್ ಒಂಚೂರು ತೊಗೊಂಡೆ. ಬಟ್ ಇವಾಗ ಟಾರ್ಗೆಟಲ್ಲಿ ಪಿಕಪ್ ಮಾಡಬೇಕು. ಅದು ಪಿಕಪ್ ಮಾಡಿಕೊಂಡು ಹೊರಡೋಣ ಮನೆಗೆ. ಇಲ್ಲಿ ಬೇರೆ ಇನ್ನೂ ಎಷ್ಟು ವೇಟಿಂಗ್ ಇರುತ್ತೋ, ಈಗ ಬೇಗ ಆದರೆ ಸಾಕು. ಇಲ್ಲೇ ಇದೆ ಪಿಕಪ್. ಟು ಆರ್ ಸರ್ಪ್ರೈಸ್ ಲಿಟ್ರಲಿ 2 ಮಿನಿಟ್ಸಲ್ಲಿ ಆಗಿದೆ ನಮಗೆ. ವಿ ಹ್ಯಾವ್ ಅವರ್ ಪ್ಯಾಕೇಜ್. ಸೊ ಯಾರೂ ಇರಲಿಲ್ಲ ಕ್ಯೂನಲ್ಲಿ, ಲಕ್ಕಿಲಿ ಬೇಗ ತೊಗೊಂಡು ಮನೆಗೆ ಹೊರಡುವ. ಈಗ ಪಿಕಪ್ ಮಾಡ್ಕೊಂಡ್ವಿ. ಮೋಸ್ಟ್ ವಾಂಟೆಡ್ ಫೆರೆರೋ ರೋಷರ್ ತೊಗೊಳಕ್ಕೆ ಹೋಗಿದ್ದು. ಫೈನಲಿ ಎಲ್ಲ ಇಂಡಿಯಾಗೆ ಬೇಕಾಗಿರೋದು ನಾನು ಪರ್ಚೇಸ್ ಮಾಡಾಗಿದೆ. ಆಲ್ ದಟ್ಸ್ ಲೆಫ್ಟ್ ಇಸ್ ಪ್ಯಾಕಿಂಗ್ ನಾವು. ಸೊ ಹಿಂಗಿತ್ತು ನನ್ನ ವ್ಲಾಗ್ ಟುಡೇ. ಇಫ್ ಯು ಲೈಕ್ ಮೈ ಕಾಂಟೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬಾಯ್.